ನಮಸ್ತೆ ವೀಕ್ಷಕರೇ, ಅಶ್ವವಿಕ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ನಾನಿವತ್ತು ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದಲ್ಲಿ ಇದ್ದೇನೆ. ಈ ಆಶ್ರಮದಲ್ಲಿ ಇವತ್ತು ಸಂತ ತ್ಯಾಗರಾಜರ ಆರಾಧನಾ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಯಾವ ರೀತಿ ಆಚರಿಸ್ತಾ ಇದ್ದಾರೆ, ಯಾವ ರೀತಿ ಸಿದ್ಧತೆಗಳನ್ನ ನಡೆಸಲಾಗಿದೆ, ಇನ್ನು ಯಾರೆಲ್ಲ ಬಂದಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಸ್ವಾಮಿ ವೀರೇಶಾನಂದ ಸರಸ್ವತಿ, ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಯಲಹಂಕದ ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದಲ್ಲಿ ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಶ್ರೀ ಚೈತನ್ಯ ಸಂಗೀತ ಮಂದಿರದ ಅಡಿಯಲ್ಲಿ 5ನೆಯ ಪುರಂದರದಾಸರು ಮತ್ತು ಸಂತ ತ್ಯಾಗರಾಜರ ಆರಾಧನಾ ಕಾರ್ಯಕ್ರಮಕ್ಕೆ ಆಹ್ವಾನಿತನಾಗಿ ಬಂದಿದ್ದೇನೆ. ಕಾರ್ಯಕ್ರಮವನ್ನು ಬಹಳ ಆನಂದ ಪಟ್ಟಿದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಸೋದರಿ ಆಶಾ ಜಗದೀಶ್ ರವರು ಇದರ ಮಾರ್ಗದರ್ಶಕರಾಗಿ ಬಹಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 30 ವರ್ಷಗಳಿಂದ ಈ ಸಂಸ್ಥೆ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸ್ತಾ ನೂರಾರು ಮನೆಗಳಲ್ಲಿ ಸಂಗೀತದ ಜ್ಯೋತಿಯನ್ನು ಹಚ್ಚಿದೆ ಅನ್ನೋದು ಹೆಮ್ಮೆಯ ಸಂಗತಿ. ಒಬ್ಬ ತಪಸ್ವಿನಿಯಂತೆ ಸೋದರಿ ಆಶಾ ಅವರು ಬಹಳ ವಿಶಿಷ್ಟ ರೀತಿಯಲ್ಲಿ ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ನಿಜಕ್ಕೂ ನಮ್ಮ ಸಮಾಜದ ಸೌಭಾಗ್ಯ. ಮಕ್ಕಳಿಗೆ ಸಂಗೀತವನ್ನು ಹೇಳ್ಕೊಡ್ತಕ್ಕಂಥದ್ದು ಭಾರತೀಯ ಪರಂಪರೆಯಲ್ಲಿ ಅನಾದಿ ಕಾಲದಿಂದಲೂ ಕೂಡ ಒಂದು ಶ್ರೇಷ್ಠ ಮಟ್ಟದಲ್ಲಿ ಗೌರವಿಸಲ್ಪಟ್ಟಂತಹ ಪ್ರಕ್ರಿಯೆ. ಸಂಗೀತದ ಬಗ್ಗೆ ವೇದ ಕಾಲದಿಂದಲೂ ಕೂಡ ಅದರ ಮಹತ್ವದ ಅರಿವನ್ನು ಸಮಾಜಕ್ಕೆ ಮೂಡಿಸಲಾಗಿದೆ. ಸಾಮವೇದ ಅಂತಲೇ ಗುರುತಿಸಲ್ಪಟ್ಟಂತಹ ಸಂಗೀತ ಇದೊಂದು ಗಂಧರ್ವ ವಿದ್ಯೆ. ಇದನ್ನು ಬಹಳ ವಿಶೇಷವಾಗಿ ನಾವು ಪರಿಭಾವಿಸಬೇಕು. ವಿಜ್ಞಾನಿಗಳು ಜಗದೀಶ್ ಚಂದ್ರ ಬೋಸ್ ಇತ್ತೀಚೆಗೆ ಹೇಳಿದ್ರು, ಸಂಗೀತದಿಂದ ಸಸ್ಯಗಳು ಬೆಳೆಯುತ್ತವೆ ಅಂತ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದುಂಟು, ಮನೆ ಮನೆಯನ್ನು ಸಂಗೀತದ ಮನೆಯನ್ನಾಗಿಸಿ ತನ್ಮೂಲಕ
ಜಗತ್ತಿನಲ್ಲಿ ಭಯೋತ್ಪಾದನೆಯನ್ನು ಕಡಿಮೆ ಮಾಡಬಹುದು ಅನ್ನುವಂಥದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಸಂಪಾದಿಸಬೇಕು ಅಂದರೆ ಸಂಗೀತವೇ ಪ್ರಧಾನವಾದ ಮತ್ತು ಪರಿಣಾಮಕಾರಿಯಾದ ಮಾಧ್ಯಮ ಅಂತ ಸಂತ ತ್ಯಾಗರಾಜರು ಜಗತ್ತಿಗೆ ತಿಳುವಳಿಕೆ ನೀಡಿದ್ದಾರೆ. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು. ಒಂದು ನಿಮಿಷದೇ ಬಂದು ವಿಘ್ನವನ್ನು ಆಚರಿಸಿ, ಒಂದು ನಿಮಿಷದೇ ಬಂದು ವಿಘ್ನವನ್ನು ಆಚರಿಸಿ, ತಂದವರಗಳನ್ನೆಲ್ಲ ಧರೆಗಿಳಿಸಿದನು. ವಂದಿಸುವುದಾದಿಯಲಿ ಗಣನಾಥನ. ಸಂದೇಹ ಸಲ್ಲ ಶ್ರೀ ಹರಿಯ ನೇದ ಕುಂಟು ವಂದಿಸುವುದಾದಿಯಲಿ ಗಣನಾಥನ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವ ಪ್ರಣಮಾಮಿ ಮುಹುರ್ಮುಹುಃ. ಬೆಂಗಳೂರಿನ ಯಲಹಂಕದಲ್ಲಿ ಇರುವಂತಹ ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದಲ್ಲಿ ಚೈತನ್ಯ ಸಂಗೀತ ವಿದ್ಯಾಲಯ ಇವರ ವತಿಯಿಂದ ಸಂಗೀತ ಪಿತಾಮಹ ಶ್ರೀ ಪುರಂದರದಾಸರು ಸಂತ ತ್ಯಾಗರಾಜರ ಆರಾಧನಾ ಮಹೋತ್ಸವದ ಪ್ರಯುಕ್ತ ವಿದ್ವಾನ್ ಚಿಂತಲಪಲ್ಲಿ ರಮೇಶ್ ಇವರ ಅಧ್ಯಕ್ಷತೆಯಲ್ಲಿ ವಿದ್ವಾನ್ MS ಗೋವಿಂದಸ್ವಾಮಿ ಹಿರಿಯ ಪಿಟೀಲು ವಾದಕರು ಇವರ ನೇತೃತ್ವದಲ್ಲಿ ಈ ಒಂದು ಆರಾಧನಾ ಮಹೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇರುವುದು ಸಂತೋಷದ ಸಂಗತಿ. ಆಶ್ರಮಗಳಲ್ಲಿ ಇಂತಹ ಒಂದು ಪವಿತ್ರ ವಾತಾವರಣದಲ್ಲಿ ಭಗವಂತನ ನಾಮಗುಣ ಕೀರ್ತನೆ ಮಾಡಿದಾಗ, ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ ಆ ಹಾಡುವವರಿಗೆ, ಗಾಯಕರಿಗೆ ಒಂದು ಆನಂದದ ಜೊತೆಗೆ ವಿಶೇಷ ಕೃಪೆಯ ಆಶೀರ್ವಾದವೂ ಆಗ್ತದೆ. ಇಲ್ಲಿ ನಿಸ್ವಾರ್ಥವಾಗಿ ಹೆಸರು ಕೀರ್ತಿಗಳ ಒಂದು ದೂರದಿಂದ ಭಾವದಿಂದ ಭಜನೆಯನ್ನು ಮಾಡಲಾಗ್ತದೆ. ಭಗವಂತನ ನಾಮಗುಣ ಕೀರ್ತನೆ ನಮಗೆ ಮನಸ್ಸಿಗೆ ಶಕ್ತಿಯನ್ನು ತಂದು ಕೊಡ್ತದೆ. ಶ್ರೀ ಗುರುಭ್ಯೋ ನಮಃ. ದಿವ್ಯತ್ರಯರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಇದ್ದೀನಿ. ನನ್ನ ಹೆಸರು ಅರ್ಚನಾ ಶಂಕರ್. ಸುಮಾರು 30 ವರ್ಷಗಳ ಹಿಂದೆ ವಿದುಷಿ ಆಶಾ ಜಗದೀಶ್ ಅವರಿಂದ ಸ್ಥಾಪಿಸಲ್ಪಟ್ಟ ಚೈತನ್ಯ ಸಂಗೀತ ವಿದ್ಯಾಲಯವು 30 ವರ್ಷಗಳಿಂದ ಇಲ್ಲಿಯವರೆಗೂ ಬಹಳಷ್ಟು ಸಂಗೀತ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಹಾಗೆ ಸಂಗೀತ ಸೇವೆಯಲ್ಲಿ ನಿರತವಾಗಿದೆ. ಈಗ ಸುಮಾರು ವರ್ಷಗಳಿಂದ ಶ್ರೀ ಪುರಂದರದಾಸರ ಹಾಗೂ ಸಂತ ತ್ಯಾಗರಾಜರ ಆರಾಧನಾ ಮಹೋತ್ಸವವನ್ನು ನಡೆಸುತ್ತಾ ಬಂದಿದ್ದೀವಿ. ಈ ಸಲದ ಈ ಒಂದು ಆರಾಧನಾ ಮಹೋತ್ಸವವು ಬಹಳ ವಿಶೇಷತೆಯಲ್ಲಿ ವಿಶೇಷತೆ ಅಂತ ಹೇಳಬಹುದು. ಕಾರಣ, ಈ ಕಾರ್ಯಕ್ರಮ ನಡೀತಾ ಇರೋದು ಆವಲಹಳ್ಳಿಯ ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದಲ್ಲಿ. ಈ ಆಶ್ರಮಕ್ಕೂ ಹಾಗೂ ನಮ್ಮ ಸಂಗೀತ ಶಾಲೆಗೂ ಅವಿನಾಭಾವ ಸಂಬಂಧ. ಮಾತೃ ಹೃದಯಿಗಳಾದ
ಪೂಜ್ಯ ಅಭಯಾನಂದ ಸ್ವಾಮೀಜಿಯವರು ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹ ಕೊಡುತ್ತಾ, ಸಹಕಾರ ಕೊಡುತ್ತಾ, ಆಶೀರ್ವದಿಸುತ್ತಾ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಾ ಬಂದಿದ್ದಾರೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿಸಿರೋ, ಪಾಯ ಚಪ್ಪರಿಸಿರೋ. ಶ್ರೀ ಗುರುಭ್ಯೋ ನಮಃ. ಇಂದು ಇಲ್ಲಿ ನಡೆಯುತ್ತಿರುವಂತಹ ಶ್ರೀ ಪುರಂದರದಾಸರ ಮತ್ತು ತ್ಯಾಗರಾಜರ ಆರಾಧನೆಯಲ್ಲಿ ನಾವು ಪಾಲ್ಗೊಂಡಿರುವುದು ಬಹಳ ಸಂತೋಷಕರವಾದ ವಿಷಯ. ಇದನ್ನು ನಡೆಸ್ತಾ ಇರುವಂಥವರು ವಿದುಷಿ ಶ್ರೀಮತಿ ಆಶಾ ಜಗದೀಶ್ರವರು. ರಾಮಕೃಷ್ಣ ವಿವೇಕ ವೇದಾಂತ ಆಶ್ರಮದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಗುರುಗಳಾದಂತಹ ಶ್ರೀಯುತ ಪೂಜ್ಯ ಅಭಯಾನಂದ ಸ್ವಾಮೀಜಿಗಳು ಹಾಗೂ ಇವತ್ತಿನ ವಿಶೇಷ ಇನ್ನೊಂದೇನು ಅಂತಂದರೆ 7 ಜನ ಸ್ವಾಮೀಜಿಗಳು ಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ. ಸೊ ಅವರೆಲ್ಲರೂ ನಮ್ಮ ಜೊತೆಗೆ ಇದ್ದು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು ಯಲಹಂಕ ನಿವಾಸಿ. ಇಂದು ನಾನು ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಂದಿದ್ದೇನೆ. ಇವತ್ತು ಶ್ರೀ ಪುರಂದರದಾಸರು ಹಾಗೂ ಶ್ರೀ ಸಂತ ತ್ಯಾಗರಾಜರ ಆರಾಧನೆಯನ್ನು ಚೈತನ್ಯ ಸಂಗೀತ ಮಹಾಶಾಲೆ ಅವರ ನಿರ್ಮಾಪಕರು ನಿರ್ದೇಶಕರು ಆದಂಥ ಆಶಾ ಜಗದೀಶ್ ಅವರು ನಮ್ಮ ಗುರುಗಳಾಗಿದ್ದಾರೆ. ಅವರು ರಾಮಕೃಷ್ಣ ವೇದಾಂತ ಆಶ್ರಮ ಆವಲಹಳ್ಳಿ ಇಲ್ಲಿ ನೆರವೇರಿಸಿರುತ್ತಾರೆ. 5 ವರ್ಷದಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ವರ್ಷ ಇಲ್ಲಿ ನೆರವೇರುವಂಥ ಒಂದು ಸದಾವಕಾಶ ನಮಗೆಲ್ಲ ಒದಗಿ ಬಂದಿರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಿ ಹಾಡಿ ಆನಂದಿಸಿದ್ದೀವಿ. ವಿಶಾಲಾಕ್ಷಿ ಗುಂಡಪ್ಪ ಅಂತ. ಈ ದಿನ ಇಲ್ಲಿ ಆಶ್ರಮದಲ್ಲಿ ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದಲ್ಲಿ ಇವತ್ತು ತ್ಯಾಗರಾಜರು ಮತ್ತು ಪುರಂದರದಾಸರ ಆರಾಧನೆನ ಆಶಾ ಜಗದೀಶ್ ಅವರು ಸಂಗೀತ ಶಾಲೆಯಿಂದ ನಡೆಸ್ಕೊಟ್ರು. ತುಂಬ ಚೆನ್ನಾಗಿತ್ತು. ವಿದ್ವಜ್ಜನರು ಎಲ್ಲ ತುಂಬ ಭಾಗವಹಿಸಿ ತುಂಬ ಯಶಸ್ವಿಯಾಗಿ ನಡೀತು. ಇದಕ್ಕೆಲ್ಲ ಕಾರಣ ನಮ್ಮ ಸ್ವಾಮೀಜಿಯವರು ತುಂಬ ನಮಗೆ ಅನುಕೂಲ ಮಾಡಿಕೊಟ್ಟು ತುಂಬ ಚೆನ್ನಾಗಿ ನಡೀತು. ಇದ್ರ ಬಗ್ಗೆ ನಾನು
ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ. ತುಂಬ ಎಲ್ಲರೂ ಸಂತೋಷ ಪಟ್ಕೊಂಡ್ರು. ತುಂಬ ಚೆನ್ನಾಗಿ ನಡೀತು ಕಾರ್ಯಕ್ರಮ. ಸ್ವಾಮಿಗಳಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಂದು ರಾಮಕೃಷ್ಣ ವೇದಾಂತ ಆಶ್ರಮದ ಆವಲಹಳ್ಳಿಯಲ್ಲಿ ನಡೆದ ಪುರಂದರ ತ್ಯಾಗರಾಜ ಆರಾಧನಾ ಮಹೋತ್ಸವ ನಮ್ಮ ಸಂಗೀತ ಶಾಲೆಯಿಂದ, ಚೈತನ್ಯ ಸಂಗೀತ ವಿದ್ಯಾಲಯದಿಂದ ನಡೆಯಿತು. ನಾನು ಆಶಾ ಜಗದೀಶ್ ಅಂತ. ಈ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಪ್ರಾಂಶುಪಾಲರು ಅಂತ ಹೇಳ್ಬೋದು. ಇಂದು ಈ ವೇದಾಂತ ಆಶ್ರಮದಲ್ಲಿ ಹೊಸದಾಗಿ ಹಾಲ್ ಮಾಡಿ ಒಂದು ಕಟ್ಟಡ ಕಟ್ಟಿರೋದ್ರಿಂದ ಇನಾಗ್ರೇಷನ್ನು ಆಗಿತ್ತು ಕಳೆದ ತಿಂಗಳು. ನಮಗೆ ಇಲ್ಲಿ ಅವರು ಸ್ವಾಮೀಜಿಗಳು ಅವಕಾಶ ಮಾಡಿಕೊಟ್ಟಿದ್ದು ನಮಗೆಲ್ಲರಿಗೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಈ ಹಾಲ್ನಲ್ಲಿ, ಇಂಥ ಅದ್ಭುತ ಹಾಲ್ನಲ್ಲಿ ರಾಮಕೃಷ್ಣ ಪೂಜ್ಯ ಸ್ವಾಮೀಜಿಗಳು, ನಮಗೆ ಅನೇಕ ಸ್ವಾಮೀಜಿಗಳು ಬಂದಿದ್ದರಿಂದ ಅವರ ಮುಂದೆ ನಾವು ತ್ಯಾಗರಾಜ ಪುರಂದರ ಆರಾಧನೆ ಮಹೋತ್ಸವವನ್ನು ನಡೆಸಿದ್ದು ನಮಗೆ ತುಂಬ ಭಾಳ ಸಂತೋಷ ಆಗ್ತಾ ಇದೆ. ಇನ್ನು ಹೀಗೆ ಈ ಹಾಲು, ಈ ಮಂಟಪ ಎಲ್ಲದಕ್ಕೂ ಉಪಯೋಗ ಆಗಲಿ ಅಂತ ಇನ್ನು ಅನೇಕ ಕಾರ್ಯಕ್ರಮಗಳು, ಉಪನ್ಯಾಸಗಳು ಎಲ್ಲ ಈ ಹಾಲ್ನಲ್ಲಿ ನಡೀಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಗೆ ಸ್ವಾಮೀಜಿ ಅವ್ರಿಗೆ ನಮ್ಮ ಎಲ್ಲ ಸಂಗೀತ ವಿದ್ಯಾಲಯದ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅಂತ ನಾನು ಹೇಳ್ತಾ, ಅಶ್ವವೇಗ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಿಗೆ ಬಹಳ ಸಂತೋಷದ ಒಂದು ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮ ಯಲಹಂಕದಲ್ಲಿ ಸಂತ ತ್ಯಾಗರಾಜ ಹಾಗೂ ದಾಸಶ್ರೇಷ್ಠ ಪುರಂದರ ದಾಸರ ವಿಶೇಷ ಆರಾಧನಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ, ಬಹಳ ಸಂಭ್ರಮದಿಂದ, ವಿಶೇಷ ಉತ್ಸಾಹದಿಂದ ಆಚರಿಸಲ್ಪಟ್ಟಿತು. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರೇಷ್ಠ ಹಿರಿಯ ಕಲಾವಿದರಾದಂಥ ನಾಡಿನ ಹೆಮ್ಮೆಯ MS ಗೋವಿಂದ ಸ್ವಾಮಿ ಹಾಗೂ ಚಿಂತನಪಳ್ಳಿ ರಮೇಶ್ ಅವರು ಮತ್ತು ಆಶಾ ಜಗದೀಶ್ ಅವರ ನೇತೃತ್ವದಲ್ಲಿ ಚೈತನ್ಯ ಸಂಗೀತ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು
ಮತ್ತು ನಮ್ಮ ರಾಮಕೃಷ್ಣ ಆಶ್ರಮದ ವಿವಿಧ ಶಾಖೆಗಳಿಂದ ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ತುಮಕೂರು ರಾಮಕೃಷ್ಣ ಆಶ್ರಮದ ಪರಮಪೂಜ್ಯ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳು, ಪರಮಪೂಜ್ಯ ನಿರ್ಭಯಾನಂದಜಿ ಸರಸ್ವತಿ ಮಹಾಸ್ವಾಮಿಗಳು, ಪರಮಪೂಜ್ಯ ವಿಜಯಾನಂದಜಿ ಸ್ವಾಮೀಜಿಗಳು, ಪರಮಪೂಜ್ಯ ವಿನಯಾನಂದಜಿ ಶಿವಮೊಗ್ಗ ಆಶ್ರಮದ ಸ್ವಾಮೀಜಿಗಳು, ಹೀಗೆ ಶಾರದೇಶಾನಂದ ಸ್ವಾಮೀಜಿಗಳು, ಹಾಗೆ ಪರಮಾನಂದಜಿ ಮಹಾರಾಜ್, ಇವರೆಲ್ಲ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಬಹಳ ವಿಶೇಷವಾದಂಥ ಸಂಗೀತದ ಕಾರ್ಯಕ್ರಮ ಮೂಡಿಬಂತು. ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಒಕ್ಕೊರಲಿನ ಪಂಚರತ್ನ ಕೀರ್ತನೆಗಳ ಅದ್ಭುತವಂತ ಗಾಯನ ಗೋಷ್ಠಿ ಆಯೋಜನೆಯಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಭಕ್ತರಿಂದ ಬಂದು ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ಆನಂದಿಸಿದರು. ಸಂಗೀತ ನಮ್ಮ ಬದುಕನ್ನು ಸಾಕಷ್ಟು ರೀತಿಯಲ್ಲಿ ಹಸನಾಗಿಸುತ್ತೆ. ಸಂಗೀತ ನಾಸ್ತಿಕರನ್ನು ತಲೆದೂಗುವಂತೆ ಮಾಡುತ್ತೆ. ಸಂಗೀತದಿಂದ ನಮ್ಮ ಭಾವನೆಗಳ ಪುಷ್ಟೀಕರಣ ಹಾಗೂ ಶುದ್ಧೀಕರಣವಾಗುತ್ತೆ. ಪ್ರಕೃತಿಯ ಬಗ್ಗೆ ಗೌರವ ಬರುತ್ತೆ. ಜೀವನದ ಬಗ್ಗೆ ಮಹತ್ವದ ಅರಿವಾಗುತ್ತೆ. ಸಮಷ್ಟಿ ಬದುಕಿನಲ್ಲಿ ಜವಾಬ್ದಾರಿಯನ್ನು ಮನವರಿಕೆ ಮಾಡಿಕೊಡುವಂತಹ
ಗಂಧರ್ವ ವಿದ್ಯೆ ಸಂಗೀತ. ಈ ಕಾರ್ಯವನ್ನು ಚೈತನ್ಯ ಸಂಗೀತ ಶಾಲೆಯವರು ಅತ್ಯುತ್ತಮವಾಗಿ ಮಾಡಿಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಂಗೀತ ವಿದ್ವಾಂಸರನ್ನು ಗೌರವಿಸುವಂತಹ ಒಂದು ಪರಂಪರೆಯನ್ನು ಕೂಡ ಅವರು ರೂಢಿಸ್ಕೊಂಡು ಬಂದಿದ್ದಾರೆ. ಒಟ್ಟಾರೆ ಸಮಾಜದಲ್ಲಿ ಸಂಗೀತ ಸಂಜೀವಿನಿ ಯಥೇಚ್ಛವಾಗಿ ಅದು ಪಸರಿಸುವಂತೆ ಮಾಡುವಲ್ಲಿ ಸಂಸ್ಥೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಸಂಸ್ಥೆ 100 ಕಾಲ ಬಾಳಲಿ. ಸಮಾಜದ ಎಲ್ಲ ಸಹೃದಯರ ಸಹಕಾರದಿಂದ ಮನೆ ಮನೆಗಳಲ್ಲಿ ಸಂಗೀತದ ಜ್ಯೋತಿ ಬೆಳಗುವಂತಾಗಲಿ ಅಂತ ವಿಶೇಷವಾಗಿ ಹಾರೈಸ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜದಲ್ಲಿ ಎಂಜಿನಿಯರ್ಗಳಿಗೆ ಕೊರತೆ ಇಲ್ಲ, ವೈದ್ಯರಿಗೆ ಕೊರತೆ ಇಲ್ಲ, ಇನ್ಯಾವುದೇ ಕ್ಷೇತ್ರದ ಮಾನವ ಸಂಪನ್ಮೂಲಗಳಿಗೆ ಕೊರತೆ ಇಲ್ಲ. ಆದರೆ ಸಂಗೀತಗಾರನೊಬ್ಬ ಈ ಎಲ್ಲ ಕ್ಷೇತ್ರಗಳ ಗ್ರೇಟರ್ ಅಚೀವರ್ಸ್ ಅಂತ ನಾವೇನು ಗಮನಿಸ್ತೇವೆ, ಅವ್ರಿಗಿಂತ ಯಾವ ವಿಷಯದಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾದ ಅಂಶ. ಹಾಗಾಗಿ ಸಂಗೀತ ವಿದ್ಯೆ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲೂ ಅನಿವಾರ್ಯ ಪಾತ್ರ ವಹಿಸುತ್ತೆ. ಅವನ ಜೀವನವನ್ನು ಸಾತ್ವಿಕಗೊಳಿಸುತ್ತೆ. ಮೃಗತ್ವದಿಂದ ಮನುಷ್ಯತ್ವ ಮತ್ತು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಲು ಈ ಸಂಗೀತ ಸಂಜೀವಿನಿ ವಿದ್ಯೆ ಭಾಳ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ ಸೋದರಿ ಆಶಾ ಜಗದೀಶ್ ಅವರ ಸೇವೆಯನ್ನು ಅತ್ಯಂತ ಕೃತಜ್ಞತೆಯಿಂದ ನಾನು ಅಭಿನಂದಿಸ್ತೇನೆ. ಸಮಾಜದಲ್ಲಿ ಸಂಗೀತ ಶ್ರೇಷ್ಠ ಮಟ್ಟದಲ್ಲಿ ಪಸರಿಸಲಿ ಅಂತ ಹೇಳಿ ವಿಶೇಷವಾಗಿ ಆಶಿಸ್ತೇನೆ. ಜೈ ರಾಮ್ ಕೃಷ್ಣ. ನೋಡಿದ್ರಲ್ಲ ವೀಕ್ಷಕರೇ, ನಾನಿವತ್ತು ಸಂತ ತ್ಯಾಗರಾಜರ ವಿಶೇಷತೆ ಏನು, ಅವರು ಹುಟ್ಟಿ ಬೆಳೆದಿದ್ದು ಎಲ್ಲಿ, ಅವರಿಗೆ ಸಂಗೀತದ ಮೇಲೆ ಯಾವಾಗ ಆಸಕ್ತಿ ಮೂಡಿತು, ಏನೆಲ್ಲ ಸಾಧನೆ ಮಾಡಿದ್ದಾರೆ ಎಲ್ಲವನ್ನ ಕೂಡ ಸಂಕ್ಷಿಪ್ತವಾಗಿ ಈಗಾಗಲೇ ವಿವರಿಸಿದ್ದೇನೆ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ. ಇದು ಸತ್ಯಾನ್ವೇಷಣೆ ಓಟದಲ್ಲಿ.